ಹೊಂಟ್ರಲ್ಲ ಇಲ್ಲಿ ಹೊಂಟಿಲ್ಲ ಅದ ಪಾರ್ಟಿಗೆ ಹೋಗಿದ್ವಲ್ಲ ವಿನಾಯಕದ್ದು ಅವ ಇವತ್ತು ನಮ್ಮ ಮನೆಗೆ ಬರಾಕತ್ತಾನ. ಮನೆಗೆ ಬರಾಕತ್ತಾನ? ಏನಪ್ಪ ಅಂಥದ್ದು ವಿಶೇಷ? ಮಮ್ಮಿ ಅಮ್ಮ ಮದುವೆಗೆ 8 ವರ್ಷ ಆದರೂ ಮಕ್ಕಳಾಗಿರ್ಲಿಲ್ಲ ಅವಂಗ. ಅದು ಫರ್ಟಿಲಿಟಿ ಸೆಂಟರ್ ಹೋಗಿ ಟ್ರೀಟ್ಮೆಂಟ್ ತೊಗೊಂಡ 1 ವರ್ಷದಿಂದ ಮಗು ಆಗೈತಿ. ಅದ್ರದ ಪಾರ್ಟಿ ಕೊಟ್ಟಾನ. ಹೆಂಗೂ ನನಗೆ ಮಕ್ಕಳಾಗಿಲ್ಲಲ್ಲ, ಅದ್ರ ಸುದ್ದಿ ಅವ್ನು ಗೊತ್ತಾಗಿ ಮಾತಾಡಕ್ಕೆ ಬರಾಕತ್ತಾನ. ಏ ಪ್ರಸಾದ ನೋಡ, ನೀ ಹಿಂಗೆ ಹುಚ್ಚುಕಂಗೆ ಏನೋ ಮಾಡಕ್ಕೆ ಹೋಗಬೇಡ. ಈ ವರ್ಷ ಏನಾರು ಮಾಡಿ ನನಗೆ ಮತ್ತೊಂದು ಮದುವೆ ಮಾಡೀರ್ಬೇಕಂತ ನಾನು ನಿರ್ಧಾರ ಮಾಡೀನಿ. ಮಮ್ಮಿ ನಿನ್ ತಲೆ ಸರಿ ಐತಲ್ಲ? ತಲೆ ಸರಿ ಇದ್ದದಕ್ಕೆ ನಾ ಹೇಳಕತ್ತೀನಿ, ನೀನು ಮತ್ತೊಂದು ಮದುವೆ ಮಾಡ್ತೇವೆ ಅಂತ. ಸುಮ್ಮನೆ ನಾ ಹೇಳೋದಕ್ಕೆ ಕಣ್ಣು ಚಂದ ಇರೋದು ಸರಿ ಕಾಣಲ್ಲ ನಿನಗೆ. ನೋಡೋ ರುಕ್ಮಿಣಿ ಬಿಟ್ಟು ನನಗೆ ಬದುಕಾಗದಿಲ್ಲ. ಬೇಕಂದ್ರೆ ಬೇಕು ಆಗೋದಿಲ್ಲ. ಇನ್ನೊಂದು ಮದುವೆ ಮಾಡಕ್ಕೆ ಹೆಂಗ್ ಮಾಡಿಸ್ಬೇಕು ನಿನಗೆ? ನಾನು ಇನ್ನೊಂದು ಮದುವೆ ಮಾಡತ್ತಿರ್ತೀನಿ ಅಂದೆ. ಏ ಪ್ರಸಾದ, ಏನು ಇದು? ಯಾಕೆ ಹಿಂಗೆ ಜಗಳ ಮಾಡಕತ್ತೀರಿ? ಮಾವ ನೋಡು, ನೀಯರ ಬುದ್ಧಿ ಹೇಳು. ತಲೆ ಕೆಟ್ಟವ್ರಂಗೆ ಮಾತಾಡಕತ್ತಾಳ ಮಮ್ಮಿ. ಪ್ರಸಾದ, ನೀವು ಯಾಕೆ ಜಗಳ ಮಾಡಕತ್ತೀರಿ ಅಂತ ನನಗೆ ಗೊತ್ತಾಯ್ತು. ಅಲ್ಲೋ, ಇದು ಜಗಳ ಮಾಡೋ ಹೊತ್ತಲ್ಲಪ್ಪ. ಏನಪ್ಪ, ಎಲ್ಲರೂ ಒಬ್ರಿಗೊಬ್ರು ಮನ್ಯಾಗ ಕುಂತ್ಕೊಂಡು ಚರ್ಚೆ ಮಾಡಿ ಒಂದು ನಿರ್ಧಾರ ತಗೋಬೇಕು. ಅಮ್ಮ ನೀರ ಬುದ್ಧಿ ಹೇಳು ಮಮ್ಮಿಗೆ. ನನಗೆ ಇನ್ನೊಂದು ಮದುವೆ ಮಾಡಕ್ಕೆ ಹೊಂಟಾಳ. ತಪ್ಪೇನೈತಿವ? ಅದ್ರಾಗ ತಪ್ಪೇನೈತಿ? ಇನ್ನೊಂದು ಮದುವೆ ಮಾಡಿ ತಪ್ಪೇನೈತಿ? ನೀ ಅಂತೀಯಲ್ವಾ? ಮದುವೆಗೆ ಇಷ್ಟು ವರ್ಷ ಆದ್ರೂ ಒಂದು ಕೂಸು ಕೊಡೋಕ್ಕಾಗಲಿ ನನ್ನ ಕಡೆಯಿಂದ? ನಮ್ಮ ಅಕ್ಕನ ಮನೆ ವಂಶ ಬೆಳಿಬೇಕು ಬೇಡ? ದೀಪ ಹಚ್ಚೋಕೆ ಒಂದು ಕೂಸು ಬೇಕು ಅಂತ ಬೇಡ ನಿನಗೆ? ಮಾವ ನಿನಗೆ ಬುದ್ಧಿ ಐತಿ ಅಂತ ತಿಳ್ಕೊಂಡಿದ್ದೆ ನಾನು. ಅಲ್ಲ, ರುಕ್ಮಿಣಿ ಜಾಗದಾಗ ನಿನ್ನ ಮಗಳ ಇದ್ದಿದ್ರ, ಸ್ವಂತ ಮಗಳ ಇದ್ದಿದ್ರೆ ಹಿಂಗ ಮಾಡ್ತಿದ್ದೆ ನೀನು? ಸಾಕು, ಸುಮ್ಮನಿರಿ ನೀವು. ಮಾತಾಡಕ್ ಹೋಗ್ಬೇಡ್ರಿ. ಮೇಲೆ ಈ ಸಮಸ್ಯೆ ನನ್ನಿಂದ ಆಗೈತೆ ಅಂದ್ರೆ ನಾ ಈ ಜಾಗದಾಗ ಇರೋದ ಸುತ್ತಲ್ಲ, ಎಲ್ಲರ ವಾಪಸ್ ಬರೋದಂಗ ಹೋಗ್ಬಿಡ್ತೀನಿ. ಹೋಗ ಎತ್ಲಾಗ್ರ ಹಾಳಾಗಿ ಹೋಗತ್ತಾಗ. ನೀ ಇಲ್ಲಿದ್ರಷ್ಟು ಬಿಟ್ರಷ್ಟು. ಆಯ್ತು ಐತಿ, ನೀವರ ಆರಾಮಿರಿ, ನಾನು ಆರಾಮ ಇರ್ತೀವಿ. ಪ್ರಸಾದ, ಬಾ ವಿನಾಯಕ, ಒಳ್ಳೆ ಟೈಮಿಗೆ ಬಂದಿ ನೋಡು. ಬಾ ಏನು ಪ್ರಸಾದ ನಾವಂತದ ಅಲ್ಲೋ, ಮನಿ ಅಂದ ಮೇಲೆ ಸಮಸ್ಯೆ ಇದ್ದೇ ಇರ್ತಾವ. ಆ ಸಮಸ್ಯೆಗೆ ಸೊಲ್ಯೂಷನ್ ಇರ್ತೈತಿ. ಅದನ್ನ ನಾವು ಕೂಲಾಗಿ ಹ್ಯಾಂಡಲ್ ಮಾಡ್ಬೇಕಪ್ಪ. ನೋಡು, ನನ್ನ ಹೆಂಡತಿಗೆ ಮಕ್ಕಳಾಗಿಲ್ಲ ಅಂತೇಳಿ ನಂಗೆ ಇನ್ನೊಂದು ಮದುವೆ ಮಾಡಕ್ ಹೊಂಟಾರ ಇವ್ರು. ಏನ ಇನ್ನೊಂದು ಮದುವೆ ಮಾಡ್ತಾರಂತ? ಅಲ್ಲೂ ಮಕ್ಳಾಗ್ಲಾರಂಗ ಸಮಸ್ಯೆ ನಿನ್ನ ಹತ್ರ ಇತ್ತಂದ್ರ ನಿನಗೆ ಎಷ್ಟು ಮದ್ವಿ ಮಾಡಿದ್ರು ಮಕ್ಳಾಗಂಗಿಲ್ಲ. ನನ್ನ ಮಗ ಅದಾನ, ಅವನಿಗೇನು ಸಮಸ್ಯೆ ಇರ್ತೈತಿ? ಅಷ್ಟಕ್ಕೂ ಗಂಡ್ಮಕ್ಳ ಹತ್ರ ಏನು ಸಮಸ್ಯೆ ಇರೋದಿಲ್ಲ. ಹೌದೌದ. ಅಲ್ಲ, ಬಂಗಾರ ಅಂತ ಹೆಣ್ಮಕ್ಳಿಗೆ ಹೆಂಗಿರ್ತೈತಿ? ನನ್ನ ಹಳ್ಳಿ ಅವಂಗ ಹೆಂಗ್ ಸಮಸ್ಯೆ ಇರ್ತೈತಿ? ಈಕೆ ಇಂತಕ್ಕೆ ಎಲ್ಲ ಸಮಸ್ಯೆ ಇರೋದ. ನೋಡ್ರಿ ಇದು ನಿಮ್ಮ ತಪ್ಪು ತಿಳುವಳಿಕೆ. ನಿಮ್ಗ ತಿಳಿಸಿ ಹೇಳ್ತೇನೆ, ಕೇಳ್ರಿ. ಈಗ ನನ್ನ ತಗೋರಿ, ಮದುವೆ ಆಗಿ 8 ವರ್ಷ ಆದ್ರೂ ನನಗೆ ಮಕ್ಕಳಾಗಿದ್ದಿಲ್ಲ. ಲೇಟ್ ಯಾಕೆ ಆತಂತ ಡಾಕ್ಟರ್ ಹತ್ರ ಹೋದ ಮೇಲೆ ಗೊತ್ತಾತ ಮಕ್ಕಳಾಗ್ಲಾರಂಗ ಸಮಸ್ಯೆ ಇರೋದು ನನಗಂತ. ಅವಾಗ ನಾ IVF ಮಾಡಿಸ್ಬೇಕಾಗಿ ಬಂತ. ಈ IVF ಸುದ್ದಿ ನಮ್ಮ ಮನ್ಯಾಗ ತಗೋಬೇಡ ನೋಡ್ತಮ್ಮ. ಅಲ್ಲೋ, ಪ್ರಕೃತಿಗೆ ಅನುಗುಣವಾಗಿ ಹುಟ್ಟಿದ ಮಕ್ಕಳ ಬದುಕೋದು ಕಷ್ಟಿಗಿದ್ದ ದಿನಮಾನದೊಳಗೆ ಇನ್ನೇನೇನಾರ ಟ್ರೀಟ್ಮೆಂಟ್ ಮಾಡಿಸಿ ಮಕ್ಕಳನ್ನ ಹುಟ್ಟಿಸಿದ್ರೆ ಅವು ಬದುಕೋದು ಸಾಧ್ಯತೆ ಐತೆ ಅಲ್ಲ? ಈಗ ಅವಕ್ಕೆ ಮನ್ಯಾಗ ಸಂಸ್ಕೃತಿ ಸಂಸ್ಕಾರ ಏಟ್ರ ಸಿಗಕ್ಕೆ ಸಾಧ್ಯತೆ ಐತೆ? ಅಂಕಲ್ ರೀ, ಇದು ನಿಮ್ ತಪ್ಪು ತಿಳುವಳಿಕೆ ಐತಿ. ಅದಕ್ಕೆ ಟೆಸ್ಟ್ ಟ್ಯೂಬ್ ಬೇಬಿ ಅಂತಾರ. ಏನು ಯೂಟ್ಯೂಬ್ ಬೇಬಿನಾ? ಯೂಟ್ಯೂಬ್ ಅಲ್ರಿ ಅಂಕಲ್, ಟೆಸ್ಟ್ ಟ್ಯೂಬ್ ಬೇಬಿ ಅಂದ್ರ ತಾಯಿ ಎಗ್ ಮತ್ತು ತಂದೆ ಧಾತು ತಗೊಂಡ ಭ್ರೂಣನ ಡೆವಲಪ್ ಮಾಡ್ತಾರ. ಆಮೇಲೆ ಅದನ್ನ ತಾಯಿ ಗರ್ಭದೊಳಗೆ ಸೇರಿಸ್ತಾರ. ಎಲ್ಲಾ ಮಗುವಿನಂಗೂ ಅದು 9 ತಿಂಗಳು ತಾಯಿ ಗರ್ಭದೊಳಗ ನ್ಯಾಚುರಲ್ ಆಗಿ ಬೆಳಿತೈತಿ. ಆರೋಗ್ಯ ಆಗ್ಲಿ, ಬುದ್ಧಿ ಆಗ್ಲಿ, ಬೆಳವಣಿಗೆ ಆಗ್ಲಿ ಯಾವ್ದು ವ್ಯತ್ಯಾಸ ಇರುವುದಿಲ್ಲ. ವಿನಾಯಕ, ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗತ್ತಂತ. ಖರ್ಚಾಕೇತ್ರಿ. ಈಗ ಲಕ್ಷಗಟ್ಲೆ ಖರ್ಚು ಮಾಡಿ ನಿಮ್ ಮಗಗ್ ಇನ್ನೊಂದು ಲಗ್ನ ಮಾಡಕ್ ಹೊಂಟಿರಿಲ್ಲ. ಆಧಾರ್ ರೊಕ್ಕ ದವಾಖಾನೆ ಕೊಡಂದ್ರೆ ಒಲ್ಲೆ ಅಂತೀರ ನೀವು? ಮಕ್ಕಳು ಮೊಮ್ಮಕ್ಕಳು ಬೇಕಂದ್ರೆ ಮತ್ತೆ ರೊಕ್ಕ ಖರ್ಚು ಮಾಡ್ಬೇಕ್ರಿ. ವಿನಾಯಕ, ಅಂದಾಜ್ ಎಷ್ಟು ಖರ್ಚಾಗ್ಬೋದು ಇದಕ್ಕೆ? ನಮ್ಮ ಪರಿಸ್ಥಿತಿ ನಿಮ್ಗೆ ಗೊತ್ತೈತಲ್ಲ. ನೋಡು ಪ್ರಸಾದ, ಈಗ ನಾವು ಅನ್ನೆಸೆಸರಿ ಯಾವ್ದಾರ ದವಾಖಾನೆಗೆ ಹೋಗ್ತೀವಿ. ನಾವು ಯಾವ್ದಾದ್ರು ದವಾಖಾನೆಗೆ ಹೋಗ್ತೀವಿ, ನಾವು ಟೈಮ್ ವೇಸ್ಟ್ ಮಾಡ್ತೀವಿ, ರೊಕ್ಕ ವೇಸ್ಟ್ ಮಾಡ್ತೀವಿ. ಕಂಟಿನ್ಯೂ. ಅನ್ನೆಸೆಸರಿ ನಾವು ಯಾವ್ದಾದ್ರು ದವಾಖಾನೆಗೆ ಹೋಗಿ ಟೈಮ್ ರೊಕ್ಕ ಎರಡೂ ವೇಸ್ಟ್ ಮಾಡ್ತೀವಿ. ಅದಕ್ಕೆ ನಾವು ಬ್ರೇಕ್ ಹಾಕ್ಬೇಕಂದ್ರೆ ಮೊದಲ ನೀನು ನಿನ್ನ ಹೆಂಡತಿ ಡಾಕ್ಟರ್ ಹತ್ರ ಹೋಗ್ರಿ. ನಿಮ್ಗೆ ಯಾರಿಗೆ ಏನು ಸಮಸ್ಯೆ ಐತೆ ಅಂತ ಡೈಗ್ನೋಸ್ ಮಾಡಿ IVF ಮಾಡಬೇಕು ಅಥವಾ ಬೇರೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಡಾಕ್ಟರ್ ಡಿಸೈಡ್ ಮಾಡ್ತಾರೆ. ಆಮೇಲೆ ರೊಕ್ಕದ ವಿಚಾರ ಮಾಡಿದ್ರ ಅಂತ. ಅಣ್ಣ, ಈ IVF ಮಾಡಿಸಿದ್ರು ಕೆಲವೊಂದು ಕನ್ಸೀವ್ ಆಗೋದಿಲ್ಲ ಅಂತ. ಸಪೋಸ್ ಕನ್ಸೀವ್ ಆದ್ರೂ ಮಿಸ್ ಕ್ಯಾರೇಜ್ ಆಗ್ತಾವಂತ, ಹೌದಾ? ನೋಡು ತಂಗಿ,
ಒಬ್ಬೊಬ್ಬರ ಬಾಡಿ ಕಂಡೀಷನ್ ಒಂದೊಂದ್ ತರ ಇರ್ತೈತಿ. ಅದಕ್ಕೆ ಅನುಗುಣವಾಗಿ ನೀವು ಹೆಂಗಿರ್ಬೇಕಂತ ಡಾಕ್ಟರ್ ಸಜೆಸ್ಟ್ ಮಾಡ್ತಾರ.